ಎಲ್ಲರೂ ಇಲ್ಲಿಗೆ ಮನೆ ಹತ್ರ ದರ್ಶನಕ್ಕೆ ವ್ಯವಸ್ಥೆ ಮಾಡಿದೆ. ಬೆಳಗ್ಗೆ 8 ಗಂಟೆಗೆ ಇಲ್ಲಿಂದ ಪ್ರಾರಂಭ ಮಾಡಿ ರವೀಂದ್ರ ಕಲಾಕ್ಷೇತ್ರದಲ್ಲಿ 10 ಗಂಟೆಗೆ 9:30ರಿಂದ 11:30ವರೆಗೂ ಅಲ್ಲಿ ಇಡಲಿಕ್ಕೆ ತೀರ್ಮಾನ ಆಗಿದೆ. ಸರ್ಕಾರದೊಂದಿಗೂ ಮಾತಾಡಿ ಈಗಾಗಲೇ ಅಲ್ಲಿ ಇರುವಂಥ ಡೈರೆಕ್ಟ್ರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ PA ಅವ್ರಿಗೆಲ್ಲ ಮಾತಾಡಿ ಅರೇಂಜ್ ಆಗಿದೆ. ಗಾರ್ಡ್ ಆಫ್ ಆನರ್ಗೂ ಈಗಾಗಲೇ ಅಲ್ಲೇ ವ್ಯವಸ್ಥೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯಿಂದನೂ ಸಹ ನಡೀತಾ ಇದೆ. ಇದಾದ ನಂತರ ಅಲ್ಲಿಂದ ಚಾಮರಾಜಪೇಟೆಗೆ ತೊಗೊಂಡೋಗಿ ಚಿತಾಗಾರದಲ್ಲಿ 12 ಗಂಟೆಗೆ ಅಲ್ಲಿ ಸೌದೆನಲ್ಲಿ ನಮ್ಮ ಬಲಿಜ ಸಮುದಾಯದ ಪ್ರಕಾರ ಅವರಿಗೆ ಅಂತಿಮ ಕ್ರಿಯೆಯನ್ನು ಅರ್ಪಿಸಲಿಕ್ಕೆ ಒಂದು ತೀರ್ಮಾನ ಆಗಿದೆ. ಎಲ್ಲರೂ ಎಲ್ಲ ಕುಟುಂಬದ ಸದಸ್ಯರೆಲ್ಲ ಹಿರಿಯರು ಸೇರಿಕೊಂಡು ನಮ್ಮ ವೇಣುಗೋಪಾಲ್ ನಾಯ್ಡು ಸರ್ ಇದ್ದಾರೆ ಮತ್ತು ಎಲ್ಲರೂ ಮಕ್ಕಳು ಮತ್ತು ನಮ್ಮ ಅಕ್ಕವರು ಧರ್ಮಪತ್ನಿ ಅದೊಂದು ಮಂಜುಳಾ ಅವರು ಮೇಡಮು ಮತ್ತು ಎಲ್ಲ ಹತ್ರ ಕೂತ್ಕೊಂಡು ತೀರ್ಮಾನ ತೊಗೊಂಡಿದೆ. ಇವತ್ತಿನ ಕಾರ್ಯ ಇನ್ನೂ ಅನೇಕ ಗಣ್ಯರು ಬರಲಿಕ್ಕಿದ್ದಾರೆ ಮತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಅವರ ಒಂದು ಸಂಘದ ಅಭಿಮಾನಿಗಳಿದ್ದಾರೆ. ಬಳ್ಳಾರಿ ಇರ್ಬೋದು, ಬಾಗೇಪಲ್ಲಿ, ಚಿಂತಾಮಣಿ, ಕೋಲಾರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಈ ಕಡೆಯಿಂದೆಲ್ಲ ಸುಮಾರು ಸಿರಾ ಎಲ್ಲ ಕಡೆಯಿಂದ ಬರ್ತಕ್ಕಂಥ ಜನ ಈಗಾಗಲೇ ಬರ್ತಾ ಇದ್ದಾರೆ. ಇನ್ನೂ ಅನೇಕ ಜನರು ಬೆಳಗ್ಗೆ ಬಂದು ರೀಚ್ ಆಗೋದ್ರಿಂದ ಬೆಳಗ್ಗೆ ಬಹುತೇಕ ಎಲ್ಲರೂ ಅವರ ಅಭಿಮಾನಿಗಳು ಮತ್ತು ಅವರ ಸಂಘದವರು ಮತ್ತು ಅವರ ಜನಾಂಗದ ಮುಖಂಡರುಗಳು ಎಲ್ಲ ಬಂದು ದರ್ಶನ ಮಾಡಲಿಕ್ಕೆ ಈಗಾಗಲೇ ಫೋನ್ನಲ್ಲಿ ಸಂಪರ್ಕ ಮಾಡಿದ್ದಾರೆ. ಆ ಕಾರ್ಯಕ್ರಮ ಮುಗಿದ ನಂತರ ಬೆಳಗ್ಗೆ ಇಲ್ಲಿಂದ ರವೀಂದ್ರ ಕಲಾಕ್ಷೇತ್ರ ಅಂತಿಮವಾಗಿ ಚಾಮರಾಜಪೇಟೆಯಲ್ಲಿ ಅವರ ಚಿತಾಗಾರಕ್ಕೆ ಅಂತಿಮ ಕ್ರಿಯೆಯನ್ನು ನೆರವೇರಿಸಲು ಈಗಾಗಲೇ ಎಲ್ಲ ತೀರ್ಮಾನ ಆಗಿದೆ. ಆ ತೀರ್ಮಾನದ ಪ್ರಕಾರ ಎಲ್ಲ ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ಸಹಕರಿಸಿ ನಿಮಗೂ ನಾವು ಧನ್ಯವಾದಗಳನ್ನು ಅರ್ಪಿಸಲೇಬೇಕಂತ ನಮ್ಮ ಕರ್ತವ್ಯ ಅಂತೇಳಿ ತಿಳಿಸ್ತೇನೆ.